ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಥಿಂಗ್ ಮಚ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಗೆಟ್ ರೆಡಿ ಫಾರ್ ದ ಕಾಲೇಜ್ ಅಷ್ಟೇ. ಕಾಲೇಜಿಗೆ ಯಾವ ಔಟ್ಫಿಟ್ ಹಾಕೊಳ್ಳೋದು ಅಂತ ಗೊತ್ತಿಲ್ಲ, ಬಿಕಾಸ್ 3 ಡೇಸಿಂದ ಟ್ರೆಡಿಷ್ನಲ್ ಆಗಿ ಹೋಗ್ತಾಯಿದ್ದೀನಿ. ಬಟ್ ಸ್ವಲ್ಪ ನೋಡೋಣ ಏನು ಮಾಡೋದು ಅಂತ. ಐ ಹ್ಯಾವ್ ಅ ಆಪ್ಷನ್ ಫಾರ್ ಡ್ರೆಸ್, ಅದು ಹಾಕೊಳ್ಳೋಣ ಅಂತ ಅನ್ಕೊಂಡು ಮಾಡಿ ಬಟ್ಟೆ ಹಾಕೊಂಡು ಸಿಗ್ತದೆ. ನಾನು ಕಾಲೇಜ್ಗೆಲ್ಲ ರೆಡಿ ಆಗಿದ್ದೀನಿ. ಆ ಮೈಕನ್ನ ಫಿಗರ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ನನ್ನ ಕೈಲಿ ಆಗಿಲ್ಲ. ಅದನ್ನು ಚಾರ್ಜಿಗೆ ಹಾಕ್ಬಿಟ್ಟು ಈ ಕಡೆ ಬಂದಿದ್ದೀನಿ. ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಎಷ್ಟು ಚೆನ್ನಾಗಿ ಗ್ಲೋ ಆಗ್ತಾಯಿದ್ದೀನಿ. ನಮ್ಮಮ್ಮ ರಂಗೋಲಿ ಆಗ್ತಾಯಿದ್ರು ಅಷ್ಟೇ. ಬನ್ನಿ ಹೋಗೋಣ. ನಮ್ಮಪ್ಪ ನನ್ನ ಬಸ್ ಸ್ಟ್ಯಾಂಡ್ ತನಕ ಡ್ರಾಪ್ ಮಾಡ್ತಾವ್ರೆ, ಅಲ್ಲಿಂದ ನಾನು ಬಸ್ಸಲ್ಲಿ ಅಷ್ಟೆ. ಗೈಸ್, ಬರಬೇಕಾದ್ರೆ ನನ್ನ ಕಣ್ಮುಂದನೇ ಒಂದು ಆಕ್ಸಿಡೆಂಟ್ ಆಯಿತು. ಇವಾಗ ನನ್ನ ತಲೆಯಲ್ಲೆಲ್ಲ ಅದೇ ಓಡ್ತಾ ಇರುತ್ತೆ ಗೈಸ್. ನಂಗೆ ಅದೇ ಬೇಜಾರಾಗ್ತಾಯಿದೆ. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ, ಬಟ್ ನನ್ನ ಮೈಂಡೆಲ್ಲ ಅಲ್ಲೇ ಪ್ರೋಸೆಸ್ ಆಗ್ತಾ ಇರುತ್ತೆ. ಪಿಂಪಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ID ಕಾರ್ಡ್ ಹಾಕ್ಕೋಬೇಕು, ಇಲ್ಲಾಂದರೆ ಚಪ್ಪಲಿ ತೊಗೊಂಡು ಹೊಡಿತಾರೆ ನನಗಿಲ್ಲಿ. ID ಕಾರ್ಡ್ ಕೊಟ್ಟಿದ್ರು ಏನಮ್ಮ ನಿಮಗೆ ಗ್ರೋತ್ ಆಗಿಲ್ಲ. ಜನ ಸಾಗರ, ಎಷ್ಟು ಜನ ಇದ್ದಾರೆ, ತುಂಬ ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ ಕ್ಲಾಸೆಲ್ಲ. ನಾವೇ ಅಡ್ಜಸ್ಟ್ ಮಾಡ್ಕೊಂಡು 5 ಜನ 6 ಜನ ಕೂತ್ಕೊಂಡಿದ್ದೀವಿ. ಫಸ್ಟ್ ಕ್ಲಾಸ್ ಯಾರೂ ಬರಲ್ಲ ಗೈಸ್, ನಾವೇ ತಿಕ್ಕಳುಗಳ ಥರ ಬಂದು ಕುತ್ಕೊತೀವಿ. ಆಮೇಲೆ ಅವರೆಲ್ಲ ನಮ್ಮ ಹತ್ರ ನೋಟ್ಸ್ ಇಸ್ಕೊತಾರೆ. ಲೈಕ್ ಬರಿಬೇಕಾಗಿ ಸಾಮಾನ್ಯ. ವಿ ವರ್ ಥಿಂಕಿಂಗ್, ನಾನು ಕ್ಲಾಸಿಗೆ ಬಂದಿದ ತಕ್ಷಣ ನಾನು ಅನ್ಕೊತಾ ಇದ್ದೆ, ಈ ಸರ್ ಏನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದ್ದಾರಲ್ಲ. ಇವರು ಬ್ಯಾಕ್ ಇಲ್ಲಿ ಗೈಸ್, ಅವ್ರ ಫ್ರಂಟ್ ತಿರುಗಲಿ, ಏನೋ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಇವರೆಲ್ಲ ವಿಶ್ ಮಾಡ್ತಾ ಇದ್ದಾರೆ. ಅದು ಬರ್ಡೇ ಅಂತೆ ಗೈಸ್, ಅದಕ್ಕೆ ಫುಲ್ ಕಟ್ಟಿಂಗು ಶೇವಿಂಗು ಫುಲ್ ಕ್ಲೀನ್ ಆಗಿದ್ದಾರೆ ಗೈಸ್. ದಿನ ಆಗಿರಲ್ಲ ಎಲ್ಲ. ಕ್ಲಾಸ್ ಕೇಳೋದಕ್ಕಿಂತ ಜಾಸ್ತಿ ನಾವು ನಗ್ತಾನೆ ಇರ್ತೀವಿ ಗೈಸ್. ಮಾಡೋದು ನಮ್ಗೆ ಏನೋ ಅರ್ಥ ಆಗಲ್ಲ, ನಮಗೆ ಎಲ್ಲ ಅರ್ಥ ಆಗಿರ್ತಾರಲ್ಲ ಸರ್ ಆಚೆ ಹೋದರು, ಬಿಕಾಸ್ ಗರ್ಲ್ ಫ್ರೆಂಡ್ ಕಾಲ್ ಇರಬೇಕು. ಅದು ಬಿಡಿ, ಇಟ್ ಈಸ್ ಲೈಕ್ ಬೋರ್ಡ್ ಮೇಲೆ ನಮ್ಗೆ ಏನೇನೂ ಕಾಣಿಸ್ತಾ ಇಲ್ಲ, ನಥಿಂಗ್. ಬೋರ್ಡ್ ಮೇಲೆ ಮಾಡಿಸ್ತಾರೆ, ನಮ್ಗೆ ತಲೆ ಹೋಗೋದು ಬಿಟ್ಟಕ್ಕೆ ಅಲ್ಲಿ ಏನು ಬರ್ದವ್ರೆ ಅಂತಲೇ ಕಾಣಿಸ್ತಾ ಇಲ್ಲ. ಚಾಪೀಸ್ ಕೊಡ್ತಾಯಿದೆ ಗೈಸ್, ಅಂದರೆ ಅದನ್ನು ಯೂಸ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ಏನು ಮಾಡೋದು ಹೇಳಿ? ಹಂಗೂ ಹಿಂಗೂ ನೋಡಿಕೊಂಡು ಇಷ್ಟು ಬರ್ತಿದ್ದೀವಿ. ಅದು ಡಿಕ್ಟೇಟ್ ಮಾಡಿದ್ರು, ಅದಕ್ಕೆ ಅದಾದಮೇಲಿಂದ ಡಿಕ್ಟೇಟ್ ಮಾಡಿಲ್ಲ, ಸುಮ್ಮನೆ ಬಿಟ್ಬಿಟ್ವಿ. ಇವಾಗ ಮುಂದೆ ಇರೋರು ಪಡಕು ಪೀಪಲ್ಸ್ ಎಲ್ಲ ಸ್ಪೆಕ್ಸ್ ಹಾಕಿಲ್ಲ. ನಾನು ಸ್ಪೆಕ್ಸ್ ಹಾಕೊಂಡ್ರು ನನಗೆ ಏನೂ ಕಾಣಿಸ್ತಿಲ್ಲ. ನಂದು ಫೋನ್ ಕ್ಲಾರಿಟಿ ಇದೆ, ಅದಕ್ಕೆ ನಿಮಗೆ ಕಾಣಿಸ್ತಾ ಇರ್ಬೋದು, ಬಟ್ ನಮಗಂತೂ ಏನೇನೋ ಕಾಣಿಸ್ತಾ ಇಲ್ಲ. ಕಾಲೇಜ್ ಬಿಟ್ಟಾದಷ್ಟು ನೀನು ಸ್ಪೆಕ್ಸ್ ಆಗೋಕ್ಕೆ. ಎಸ್, ಅದಂತೂ ಪಕ್ಕ. ಯಾಕಂದರೆ ಹಿಂಗೆ ನೋಡಿ ನೋಡಿ ನನ್ನ ಕಣ್ಣು ಹೆಂಗೆ ನೋವುತ್ತೆ ಅಂದರೆ, ಅಷ್ಟಿಷ್ಟು ನೋವಲ್ಲ, ಹಿಂಗೆ ನೋಡೋದು ನಾವು, ಆದರೂ ಏನೂ ಕಾಣಿಸಲ್ಲ. ಆದರೆ ಆ ಸರ್ ಮಾತ್ರ ನೋಡಿ ಮಾಡ್ಕೊಂಡು ಹೋಗ್ತಾನೇ ಇದ್ದಾರೆ, ನಿಲ್ಲಿಸ್ತಾನೇ ಇಲ್ಲ. ಇವಾಗ ಆಲ್ರೆಡಿ ಅರ್ಧ ಗಂಟೆ ಆಗಿದೆ ಕ್ಲಾಸು, ಅರ್ಧ ಅಲ್ಲ 45 ಮಿನಿಟ್ಸೇ ಆಯಿತು ಕ್ಲಾಸು. ನೀವೇ ಮಾಡಿ ಅಂತ ಹೇಳ್ಬಿಟ್ಟು ಆಯಪ್ಪನೇ ಮಾಡ್ತಾವೆ. ಅದು ನಮ್ಮ ಕ್ಲಾಸಲ್ಲಿ ಆ ಸಂಸ್ಥೆ ಮಾಡೋದೇ ಇವರಿಬ್ಬರು ಹುಡುಗಿರು ಬಿಟ್ಟರೆ ಇಡೀ ಯಾರು ಮಾಡೋದು ಎಲ್ಲ ಅವ್ರೊಂದು ಕೆಲಸ ಮಾಡ್ತಿದ್ದಾರೆ. ಸೈಲೆಂಟಾಗಿರುತ್ತೆ ಕ್ಲಾಸು. ಅವರಿಬ್ಬರು ಪಡ್ಕೊತಾರೆ ಅಷ್ಟಿಷ್ಟು ಪಡ್ಕೊಳಲ್ಲ. ನಾನಿವತ್ತು 1-2 ರೀಲ್ಸು ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ತುಂಬ ದಿವಸ ಆಗೋಗ್ಬಿಟ್ಟಿದೆ ಗೈಸ್. ಆ್ಯಕ್ಚುಲಿ ನಾನು ಆವಾಗಲೇ ಬಂದಿದ್ದೆ, ಬಟ್ ನನ್ನ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತಂತ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ.
ಊಟ ಗಿಟ ಎಲ್ಲ ಮಾಡಿಕೊಂಡು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಮೀ ಆ್ಯಂಡ್ ವರ್ಷ ಗೋಯಿಂಗ್ ಟು ಹರ್ ಹೌಸ್ ಬಿಕಾಸ್ ಟ್ಯೂಷನ್ ಮಕ್ಕಳು ಬರ್ತಾರೆ ಮಗಳು ಬರ್ತಾಳೆ ಆ್ಯಂಡ್ ಅವಳಿಗೆ ಅವಳು ಒಂದು ದಿವಸನೂ ಯಾವತ್ತು ಮೊನ್ನೆ ಇಲ್ಲಿ ಮೇಲ್ಗಡೆ ಇರೋ ಗೋಡೆಗೆ ಬೆಡ್ ಮೇಲೆ ಕುತ್ಕೊಂಡು ತಪಕ್ಕಂತ ನಿಂತ್ಕೊಂಡ್ಬಿಟ್ಲು. ಅದು ಢಕ್ಕಂತ ಹೊಡ್ಕೊಂಡ್ಬಿಟ್ಲು ಗೈಸ್. ಅದಕ್ಕೆ ಅವಳು ಇಲ್ಲಿ ಬಂದು ಕುತ್ಕೊಂಡ್ಮೇಲೆ ನನಗೆ ವೈಬ್ರೇಷನ್ ಶುರು ಆಗ್ತಾ ಇದೆ, ನಾನು ಮೊನ್ನೆ ಹೊಡ್ಕೊಂಡಿದ್ದು ಅಂತ. ನಾವು ವ್ಲಾಗ್ ಮಾಡಿಲ್ಲ, ಸೊ ಇವಾಗ ಒಂದು ಕಂಟೆಂಟ್ ಸಿಕ್ತು ಅಂತ ವ್ಲಾಗ್ ಓಪನ್ ಮಾಡಿದೆ ನಾನು. ಇನ್ನೊಂದು ಕಂಟೆಂಟ್ ಏನಂತಂದ್ರೆ ತಗೊಂಬರೋದು ಎಲ್ಲದು ವಿ 3 members ಆರ್ ಪುಟ್ಟಿಂಗ್ ಅಂತಾನೆ ಗೊತ್ತಾಗ್ತಿಲ್ಲ. ಪುಟ್ಟಿಂಗ್ ಒಂಥರ ಇದೆ ಗೈಸ್. ಕಾಫಿ ಪುಡಿ, ಹಾಲು. ಐ ನೋ ನೀವು ಅನ್ಕೊಂತಿರ್ಬೋದು ಅರ್ಧ ಕಾಫಿನೇ ಆಗೋಯ್ತು ಅಂತ, ಬಟ್ ವೇಟ್. ಕಾಫಿ ಪುಡಿ, ಹಾಲು ಆ್ಯಂಡ್ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಕ್ಯಾಪಚಿನೋ ಆಗೋಗಿದೆ ಇದು. ಓಕೆ, ಲೆಟ್ಸ್ ಗೋ, ಲೆಟ್ಸ್ ಸಿ. ಇವಾಗ 3 ಜನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ಲೆಟ್ಸ್ ಗ್ಲೋ. ಓಕೆ, ನಾವು ಪ್ಯಾಕ್ ಹಾಕೊಂಡ್ಮೇಲೆ ಆಮೇಲೆ ನನ್ನ ವಿಡಿಯೋ ಡಿಲೀಟ್ ಆಗ್ಬಿಡುತ್ತೆ ಯೂಟ್ಯೂಬ್ ಇಂದ. ಹಿಡನ್ ಕಾಂಟೆಂಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಏನಂತಂದ್ರೆ ಇವರಿಬ್ರು ಅವಾಗಿಂದ ಜಗಳ ಆಡ್ತಾ ಇದಾರೆ. ನಂದ್ ಅರ್ಧ ಮುಖ ಇವಳು ಹಾಕ್ತಾಳಂತೆ, ಅರ್ಧ ಮುಖ ನನಗಂತೂ ಗೈಸ್ ದೇ ಬೋತ್ ಆರ್ ಮೈ ಥೆರಪಿ ಆಕ್ಚುಲಿ. ಸರಿ, ನಾನೇ ಹಾಕೋಬಿಟ್ಟೆ. ಅದನ್ನ ಹೆಂಗ್ ಝೂಮ್ ಅಲ್ಲಿ ತೋರಿಸಿ. ಫುಲ್ ಮುಖ ನಿಮ್ದೆ, ತಗೊಂಬಿಡಿ ರೆಂಟ್ಗೆ. ಬರೀ 2 ನಿಮಿಷ. ಮತ್ತೆ ನಾನು ಬಿಚ್ಚಬೇಕು, ಮತ್ತೆ ಅಲ್ಲ 2 ನಿಮಿಷ ತಕ್ಷಣ ನಾನು ಮತ್ತೆ ಹಚ್ತೀನಿ. 2 minutes ಹಲ್ದಿ ಬದಲು ಸಗಣಿ ಹೆಂಗ್ ಹಿಡ್ಕೋಬೇಕಂತ ಗೊತ್ತಾಗ್ತಿಲ್ಲ. ಸಗಣಿ ಹಿಂಗ್ ಹಿಡ್ಕೊಳ್ಳಿ, ಎಲ್ಲ ಸೋರ್ಸ್ ಹೋಗ್ತಾ ಐತೆ. ಹಿಂಗ್ ಹಿಡ್ಕೊ. ನವ್ಯಾಕ ನನ್ ಮೈಯೆಲ್ಲ ಹಾಕಿದ ಇವಳು. ಫೇಸ್ ಪ್ಯಾಕ್ ಹೋಗಿ ಬಾಡಿ ಪ್ಯಾಕ್ ಆಗ್ತಿದೆ. ಐ ಡೋಂಟ್ ನೋ ವೈ, ಬಟ್ ನನಗೆ ಉರಿತಾ ಇದೆ. ಹೆಂಗೆ ಇವಳು ಸ್ವಲ್ಪ ಸೈಡಲ್ಲಿ ಇಕ್ಕಾಗ ಬರ್ತಾ ಇದ್ದಾಳೆ. ಮೂಗಲ್ ಹೋಗಿಲ್ಲ, ಮೇಲೆ ಮೂಗಲ್ ಹೋಗಿಲ್ಲ. ಝಾರಾ ಮಾಡೆಲ್ ಗೈಸ್. ಮಾಡಿ I'm glowing guys. ಅವಳು ಗ್ಲೋ ಆಗ್ತಿದೆ. Okay, that is it for today guys. See you in my next vlog and please do subscribe, like, share. ನಿಮ್ಗೆ ಏನೇನು ಮಾಡ್ಬೇಕು ಅನ್ಸುತ್ತೋ ಎಲ್ಲ ಗಂಟೆ ಹೊಡೀರಿ. ಓಕೆ, ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.